ಇವತ್ತು ಶ್ರೀ ಲಿಂಗಾಲೇಶ್ವರ ಸ್ವಾಮೀಜಿಯವರು ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೇಳಿದರು. ಅದು ರಂಭಾಪುರಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕೇಳ್ತಕ್ಕಂಥದ್ದು. ಅದು ಅದಕ್ಕೋಸ್ಕರ ಅಲ್ಲಿ ಅವರ ಪತ್ರದಲ್ಲಿ ಏನು ನಮೂದು ಮಾಡಿದ್ರು ಅಂತ ಹೇಳಿದರೆ, ರಾಜಕೀಯ ಹಾಗೂ ಇತರ ರಂಗಗಳಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಅಂತ ಪತ್ರ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ನಾವು ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ ಅದನ್ನು ಪರಿಶೀಲನೆ ಮಾಡಿದ್ವಿ. ಮಾಡಿದ ಮೇಲೆ ಯಾವುದೇ ದೇವಸ್ಥಾನಗಳಲ್ಲಿ ರಾಜಕೀಯ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತ ಡೈರೆಕ್ಷನ್ಸ್ ಇದೆ. ಅದೇ ಪ್ರಕಾರ ಅವರಿಗೆ ನಾವು ಹೇಳಿದಾಗ ಅವರು ಇಲ್ಲ ನಾಳೆ ಅಪ್ಲಿಕೇಶನ್ ತೊಗೊಂಬರ್ತೀವಿ ಸರ್, ಹೊಸದಾಗಿ ಕೊಡ್ತೀವಿ ಅಂತ ಹೇಳಿದರು. ಇವತ್ತು ಕಾರ್ಯಕ್ರಮ ಇದ್ದರೂ ನಾವು ವೇಟ್ ಮಾಡ್ತಾಯಿದ್ದು. ಬಟ್ ಇವತ್ತು ಮಾರ್ನಿಂಗ್ ಅವರು 11 ಗಂಟೆಗೆ ನಮಗೆ ಅಪ್ಲಿಕೇಶನ್ ಕೊಟ್ಟರು. ಇಮಿಡಿಯೇಟ್ ಹ್ಯಾವ್ ಇಶ್ಯೂಡ್ ಪರ್ಮಿಷನ್ ಇಶ್ಯೂ ಮಾಡಿದ್ದೀವಿ. ಅದನ್ನು ಅವರು ಅಲ್ಲಿ ಪರ್ಮಿಷನ್ ತೊಗೊಳ್ಳಾರದೆ, ಯಾಕಂದರೆ ಹಿಂದಿನ ದಿವಸ ಅವರು ರಾಜಕೀಯ ಕಾರ್ಯಕ್ರಮ ಅಂತ ಹೇಳಿದರು. ರಾಜಕೀಯ ಕಾರ್ಯಕ್ರಮಗಳನ್ನು ಪರ್ಮಿಷನ್ ತೊಗೊಳ್ಳಾರದೆ ನಮ್ಮ ಎಫೆಸ್ಟನಿಗೆ ಗೊತ್ತಾದ ಮೇಲೆ ಇಮಿಡಿಯೇಟಾಗಿ ಅವರು ರಶ್ ಆಗಿದ್ದಾರೆ. ರಶ್ ಆಗಿ ಅಲ್ಲಿ ಕೇಳಿದಾಗ ಈ ಥರ ಅವರು ಪರ್ಮಿಷನ್ ಇಲ್ಲದೆ ಇರ್ತಕ್ಕಂಥದ್ದು ಕಂಡು ಬಂದ ನಂತರ ಸ್ವಾಮೀಜಿಯವರು ಇಲ್ಲಿ ಬಂದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಅದೇ ಹೇಳಿದ್ವಿ ನಾವು, ಈ ಥರ ಇದೆ, ನೀವು ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳಿದಾಗ ಧಾರ್ಮಿಕ ಕಾರ್ಯಕ್ರಮ ಅಂತ ಮತ್ತೆ ಅವರು ಲೆಟರ್ ಕೊಟ್ಟು ಧಾರ್ಮಿಕ ಫಂಕ್ಷನ್ಗೆ ಅವರು ಅನುಮತಿಯನ್ನು ತೊಗೊಂಡು ಹೋಗಿದ್ದಾರೆ. ಗೊಂದಲ ಅಂತಂದರೆ ನಿನ್ನೆ ಅವರು ಲೆಟರ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಅಂತ ಹಾಕಿಕೊಟ್ರು. ಈ ಒಂದು ಲೆಟ್ರಲ್ಲಿ ಏನಂತ ಹೇಳಿದ್ರೆ ರಾಜಕೀಯ ಕಾರ್ಯಕ್ರಮಕ್ಕೆ ಅಂತ ಹಾಕಿಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಈಗ ಯಾವುದೇ ದೇವಸ್ಥಾನಗಳಲ್ಲಿ ರಾಜಕೀಯ ಕಾರ್ಯಕ್ರಮ ಮಾಡೋದಕ್ಕೆ ನಿರ್ಬಂಧ ಇದೆ. ಅದಕ್ಕೋಸ್ಕರ ಅದನ್ನು ತಿಳಿ ಹೇಳಿದ್ವಿ ನಾವು. ನಮ್ಮ FST ತಂಡ ಇಟ್ಸ್ ವೆರಿ ವಿಜಿಲೆಂಟ್. ನಮ್ಮೆಲ್ಲ ತಂಡಗಳು ವಿಜಿಲೆಂಟಾಗಿ ಎಲ್ಲ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ FST ತಂಡಗಳು ಯಾವ್ಯಾವ ಶೆಡ್ಯೂಲ್ ಫಂಕ್ಷನ್ ಇದೆ ಅಲ್ಲಿ ಕಂಪಲ್ಸರಿ ಇರ್ತಾರೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ವಿಸಿಟ್ ಮಾಡಿದಾಗ ಅವರಿಗೆ ಕಂಡು ಬಂದಿದೆ, ಹೌದು ಈ ಥರ ನಡೀತಾ ಇದೆ ಅಂತ, ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ. ಆವಾಗ ಅವರು ವಿತೌಟ್ ಪರ್ಮಿಷನ್ ಇಲ್ಲಿ, ಯಾಕಂದರೆ ನಿನ್ನೆ ಕೊಟ್ಟಿರ್ತಕ್ಕಂಥ ಲೆಟರ್ ರಾಜಕೀಯ ಅಂತಿದೆ, ಹಾಗಾಗಿ ಪರ್ಮಿಷನ್ ಇಲ್ಲದೆ ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ ಅಂತ ಪರ್ಮಿಷನ್ ಕೇಳುವಾಗ ಸ್ವಲ್ಪ ಸ್ವಾಮೀಜಿಯವರು ಇಲ್ಲೇ ಬರ್ತೀನಿ ಅಂತ ಬಂದಿದ್ದಾರೆ. ಬಟ್ ನಾವು ಇಶ್ಯೂ ಮಾಡಿದ್ದೀವಿ, ಏನು ಸಮಸ್ಯೆ, ಧಾರ್ಮಿಕ ಅನುಮತಿಯನ್ನು ಇಶ್ಯೂ ಮಾಡಿದ್ವಿ. ನೋಡಿ, ಮಾದರಿ ನೀತಿ ಸಂಹಿತೆ ಈಗಾಗಲೇ 16/3/2024 ಜಾರಿಯಲ್ಲಿದೆ. ಮಾದರಿ ನೀತಿ ಸಂಹಿತೆಯ ಒಂದು ಅನುಗುಣವಾಗಿ ಏನೇನೋ ಕಾರ್ಯಕ್ರಮಗಳನ್ನು ಅಲಾವ್ ಮಾಡಬೇಕು, ಏನೇನು ಕಾರ್ಯಕ್ರಮಗಳನ್ನು ಅಲಾವ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ಕ್ಲಿಯರಾಗಿ ಮಾನ್ಯ ಚುನಾವಣಾ ಆಯೋಗ ಉಲ್ಲೇಖಿಸಿದೆ. ಹಾಗಾಗಿ ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನಗಳನ್ನು ನಾವು ಸ್ಪಷ್ಟವಾಗಿ ಪಾಲಿಸ್ತಾ ಇದ್ದೀವಿ. ಅದು ಅವರು ಸಹಿತ ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಧಾರ್ಮಿಕ ಕೇಂದ್ರಗಳಲ್ಲಿ ರಾಜಕೀಯ ಸಭೆಗಳನ್ನು ನಡೆಸಬಾರ್ದು ಅಂತ ಡೈರೆಕ್ಷನ್ಸ್ ಇರೋದರಿಂದ ಇದು ನಾವು ಅವ್ರಿಗೆ ತಿಳಿ ಹೇಳಿದ್ದೀವಿ. ಅದನ್ನು ಅವರು ಇದು ತಪ್ಪು ಅಂತ ಹೇಳಿದಾಗ ಅವರು ಆ ಥರ ಹೇಳಿದ್ದಾರೆ. ಇದರಲ್ಲಿ ನಮ್ಮ ತಂಡದ ಯಾವುದೂ ಏನೂ ತಪ್ಪಿಲ್ಲ ಅಂತ ನಾವು ಇಲ್ಲಿವರೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇಮ್ಮಿಡಿಯೇಟ್, ಆ್ಯಕ್ಚುಲಿ 48 hours ಆನ್ಲೈನ್ ಹಾಕಬೇಕಂತಿದೆ. ಆದರೂ ಸಹಿತ ಎಲ್ಲ ರಾಜಕೀಯ ಪಕ್ಷಗಳು ಇಮ್ಮಿಡಿಯೇಟ್ ಅರ್ಜೆಂಟ್ ಬಂದರೂ ಸಹಿತ ನಾವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿ ಮೂವ್ ಮಾಡ್ತಾಯಿದ್ವಿ. ವಿತಿನ್ 1 hour ನಾವು ಅಪ್ಲಿಕೇಶನ್ಸ್ ಪರ್ಮಿಷನ್ ಕೊಟ್ಟಿದ್ದೇವೆ. ಹಾಗಾಗಿ ನಿರಾಕರಿಸ್ತಕ್ಕಂಥದ್ದು, ನಮ್ಮ ತಂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಯಾವ ಪ್ರಶ್ನೆ ಇಲ್ಲ. ಡೆಫಿನೆಟಾಗಿ ನಾವು ಮಾದರಿ ಸಂಹಿತೆ ನೀತಿಯನ್ನು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಅದ್ರ ಪ್ರಕಾರ ನಮ್ಮ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಅದೇ ನಿನ್ನೆ ರಾಜಕೀಯ ಅಂತ ಹೇಳಿದಾಗ ಅವರು ಹೋಗಿದ್ರು 10:55ಕ್ಕೆ ದೇ ಹ್ಯಾವ್ ಗಿವನ್ ಲೆಟರ್. 10:55 ಅಂತಂದರೆ ಆಲ್ಮೋಸ್ಟ್ ಅವರು ಒಂದು 11:30 ನಮ್ಮ ತಂಡಗಳು 10:55 ಅಲ್ಲಿದ್ದವು. ಈ ಲೆಟರ್ ಬಂದ ತಕ್ಷಣ ಅಥವಾ ಬಿಫೋರ್ ದ್ಯಾಟು ನಮ್ಮ FST ತಂಡಗಳಲ್ಲಿ ಇದ್ದು ಚೆಕ್ ಮಾಡಿದ್ದಾರೆ. ಅದಾದ ತಕ್ಷಣ ಅವರು ಸ್ವಾಮೀಜಿಯವರೇ ಇಲ್ಲಿ ಬಂದರು. ನಾವು ಇಮಿಡಿಯೇಟ್ ಇಶ್ಯೂ ಮಾಡ್ತಾ ಇದ್ವಿ, ಯಾಕಂದರೆ ಪೊಲೀಸ್ ಪರ್ಮಿಷನ್ ತೊಗೋಬೇಕಾಗತ್ತೆ. ಹಾಗೆ ವಿವಿಧ ಒಂದು ಪರ್ಮಿಷನ್ ತೊಗೊಂಡು ನಾವು ಕೊಡಬೇಕಾಗತ್ತೆ. ಯಾಕಂದರೆ ಅವರು ಅಲ್ಲಿರ್ತಕ್ಕಂಥ ಯಾರು ಓನರ್ ಇರ್ತಾರೆ ಅವ್ರದ್ದು ಸಹಿತ NOC ಅಂದರೆ ಒಪ್ಪಿಗೆ ಪತ್ರ ಬೇಕಾಗುತ್ತೆ. ಅದಾದ ನಂತರ ಪೊಲೀಸ್ ಪರ್ಮಿಷನ್ ಬೇಕಾಗುತ್ತೆ. ಈ ಥರ ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಒಂದೇ ಅದರ, ಬಟ್ ಸಿಂಗಲ್ ವಿಂಡೋದಲ್ಲೇ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ ಅನುಮತಿಯನ್ನು ನಾವು ಸಿಂಗಲ್ ವಿಂಡೋದಲ್ಲಿ ಕೊಡ್ತೀವಿ. ಆದರೂ ಸಹಿತ ವೆರಿಫೈ ಮಾಡೋದಕ್ಕೆ ನಮಗೆ ಅಟ್ಲೀಸ್ಟ್ 48 hours ಬಿಫೋರ್ ಕೊಡಬೇಕಂತಿದ್ದಾಗ 1 hour ಆದರೂ ನಮ್ಗೆ ಬೇಕಾಗುತ್ತೆ. ಹಾಗಾಗಿ 11 ಗಂಟೆಗೆ ಕೊಟ್ಟು 11:30ಗೆ ಸ್ವಲ್ಪ ಇದೆಲ್ಲ ಆಗಿರೋದು. ಸೊ ಅವರಿಗೆ ನಿವಾರಣೆ ಮಾಡಿದ್ದೀವಿ, ಅವರಿಗೆ ತಿಳಿ ಹೇಳಿದ್ದೀವಿ. ಪ್ಲಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳ ಬಗ್ಗೆ ಸ್ವಾಮೀಜಿಯವರು ನಾನು ಮಾತಾಡಿದ್ದೀನಿ, ಅವರು ಸಹಿತ ಒಪ್ಕೊಂಡಿದ್ದಾರೆ. ಅದ್ರ ಪ್ರಕಾರ ನಾವು ಧಾರ್ಮಿಕ ಫಂಕ್ಷನ್ ಕೊಡಿ ಸರ್ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಸ್ವಾಮೀಜಿಯವರು ಧಾರ್ಮಿಕ ಒಂದು ಅನುಮತಿಯನ್ನು ಕೊಟ್ಟಿದ್ವಿ. ಅದ್ರ ಪ್ರಕಾರ ಅವ್ರು ಮಾಡಿದ್ದಾರೆ. ಈಗ ನಮ್ಮ FST ತಂಡದ ಅದನ್ನು ಸಹಿತ ಕಂಪ್ಲೀಟ್ ರೆಕಾರ್ಡಿಂಗ್ ಮಾಡ್ಕೊಂಡಿದೆ. ಅದನ್ನು ನಾವು ವೆರಿಫೈ ಮಾಡ್ತೀವಿ. ಯಾವುದು ಇಲ್ಲ, ಅಲ್ಲಿ ಮಾಡಿದ್ರು. ಈಗ ಏನು ಶೆಡ್ಯೂಲ್ ಪ್ರಕಾರ ಏನಿತ್ತು ಅದ್ರ ಪ್ರಕಾರ ಮಾಡಿ ಮುಗಿಸಿದ್ರು. ಅದನ್ನು ಕ್ಯಾನ್ಸಲ್ ಮಾಡಿದ್ರು ಅವರು. ಅದು ಇನ್ನೊಂದು ಸಭೆ ಕ್ಯಾನ್ಸಲ್ ಮಾಡಿದ್ರು ಲೆಟರ್ ಕೊಟ್ಟು ಕ್ಯಾನ್ಸಲ್ ಮಾಡಿದ್ರು.